ಆಯ್ತು. ಓಹೋ ಮಾರಿಗುಡಿ ಮಿಲ್ಟ್ರಿ ಮಾದಪ್ಪನ್ ಮಗ ಅಲಿಯಾಸ್ ಜಿಮ್ ಸೀನಾ ಹೆಂಡತಿಗೆ ಎದ್ರಕಂಡ್ ಕೈ ಕಟ್ಕೊಂಡ್ ನಿಂತ್ಕತಾನೆ ಅನ್ನೋ ಮ್ಯಾಟ್ರು ಇವತ್ತೇ ಗೊತ್ತಾಗಿದ್ದು. ಹಂಗೆಲ್ಲ ಏನಿಲ್ಲ ಮಂಜಿ. ಸಾಕ್ ಸುಮ್ಕಿರಪ್ಪ, ಎದ್ರಕಂಡ್ ನಿಂತ್ಕೊಂಡಿರೋದ್ ನೋಡಿದ್ರೆ ಗೊತ್ತಾಯ್ತದೆ. ಹೇ ಸುಮ್ನಿರೆ ಮಂಜಿ, ನನ್ ಗಂಡ ಹಂಗಲ್ಲ ಏನಲ್ಲ, ಅವರು ಬೀದಿಲ್ ಹುಲಿ. ಮನೇಲಿ ಇಲಿಯಾ? ಇಲ್ಲ, ಮನೇಲಿ ರಾಜ ಹುಲಿ. ಮುಖ ಯಾವ ತರ ಕನ್ನಡಿ ನೋಡ್ಕೊಂಡಿದ್ಯಾ? ಒಳ್ಳೆ ಕಳ್ಳ ಕಳ್ಳ ಇದಂಗಿದ್ಯಲ್ಲೋ. ಆದ್ರೆ ನಂಗೊಂದು ಡೌಟ್ ಕಣಮ್ಮಿ, ಯಾವಾಗ್ಲೂ ರಾಜ ಹುಲಿನೇ ಆಗಿದ್ರೆ ಪ್ರೀತಿ ಗೀತಿ ಬಂದು ಮುತ್ತಿತ್ ಕೊಡಕ್ ಬಂದಾಗ ಮಕ ಪರಿಚಿಕ್ಕಿಲ್ವಾ? ಸುಮ್ನಿರೆ, ಚುಡಾಯಿಸ್ಬೇಡ. ಅವ್ರಿಗೆ ಯಾವಾಗ ಹುಲಿ ಆಗಿರ್ಬೇಕು, ಯಾವಾಗ ಬೆಕ್ಕಿನ ಮರಿ ಆಗಿರ್ಬೇಕು ಅಂತ ತುಂಬಾ ಚೆನ್ನಾಗೇ ಗೊತ್ತು. ರೀ ನೋಡ್ರಿ, ಅವಳು ಎಷ್ಟು ರೇಗಿಸ್ತಾ ಇದ್ದಾಳೆ ಅಂತ. ಅಂದ್ರೂ ನೀವು ಹಿಂಗೆ ನಿಂತಿದ್ರ, ಇಳಿಸ್ರಿ ಕೈ. ಹಂಗಲ್ಲ ಮಂಜಿ, ನಮ್ಮ ಅಪ್ಪನ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡು ಅಭ್ಯಾಸ ಆಗ್ಬಿಡೈತಲ್ಲ, ಇವಾಗ ಅದೇ ಪಾಠ ಆಗ್ಬಿಡೈತೆ. ಅಗಳಗಳಗಳಗಳ ಅಪ್ಪನ್ ಮಾತ್ಗೆ ಬೆಲೆ ಕೊಡೋ ಮಗ, ಹೆಂಡತಿ ಮುಂದೆ ಗೌರವ ಕೊಡೋ ಗಂಡ. ಶ್ರೀರಾಮಚಂದ್ರನ್ ತದ್ರೂಪ ಕಣಪ್ಪ ನೀನು, ಅಲ್ವಾ ಗುಂಡು? ಮತ್ತೆ ನನ್ ಗಂಡ ಶ್ರೀರಾಮಚಂದ್ರನೇ, ಅದಕ್ಕೆ ತಾನೇ ಜೀವನದಲ್ಲಿ ಉದ್ಧಾರ ಆಗ್ತಿರೋದು. ನಿನ್ ಜೀವನದಲ್ಲಿ ಸಕ್ಸಸ್ ಅನ್ನೋದೇ ಇಲ್ಲ, ನೀನ್ ಉದ್ಧಾರ ಆಗಲ್ಲ. ನೋಡು, ಇವಾಗ ಜಿಮ್ ಓಪನ್ ಮಾಡ್ತಾ ಇದ್ದಾರೆ, ಭಾವನು ಗೌರವ ಕೊಡ್ತಾ ಇದ್ದಾರೆ, ಇವ್ರಿಗೂ ಜವಾಬ್ದಾರಿ ಬರ್ತಾ ಇದೆ. ಇನ್ನು ಅದೆಷ್ಟು ಉದ್ಧಾರ ಆಗ್ತಾರೆ ಅಂತಂದ್ರೆ ಊರಿನ ಜನ ಎಲ್ಲ ಚಪ್ಪಾಳೆ ತಟ್ಟಿ ಕೈ ಎತ್ತು ಮುಗಿಬೇಕು, ಅಷ್ಟು ಉದ್ಧಾರ ಆಗ್ತಾರೆ. ನಿನ್ನಂತವನ್ನ ಬೀದಿ ಬೀದಿ ನಿಲ್ಸಿ ನಾಯಿಗೊಡ್ದಂಗ್ ಹೊಡಿಬೇಕು. ಏನಮ್ಮ ಹಿಂಗ್ ಹೇಳ್ತಿದ್ದೀ?